ನಮಸ್ಕಾರ ಗಾಯ್ಸ್, ನಾವು ಮಾಡೋಣ ಹಿತ್ಲಾರೆ ಕಾಳು ರೂಲ್ಸ್ಲಿ ಹಿತ್ತಲವರೆ ಕಾಳು ಅಂದರೆ ನಮ್ಮ ಮನೆಯಲ್ಲೇ ಬಿಟ್ಟಿರುತ್ತೆ. ಯಾಕೆಂದರೆ ನಾವು ಹಿತ್ತಲವರೆಕಾಯಿ ಗಿಡ ಹಾಕಿದ್ದೀವಿ. ಅದಕ್ಕೆ ನಮ್ಮ ಮನೇಲಿರೋ ಹಿತ್ತಲವರೆ ಕಾಳನ್ನೆಲ್ಲ ಬಿಡಿಸ್ಕೊಂಡು ನೋಡಿ ಯಾವ ಥರ ಬಿಡಿಸ್ತಿದ್ದೀನಿ ಅಂತ. ತುಂಬಾ ಜಾಸ್ತಿನೇ ಇತ್ತು. ಯಾಕಂತಂದರೆ ನಾವು ಫಸ್ಟ್ನೇ ಬೀಡು ಕೂದಿರಲಿಲ್ಲ, ಎರಡನೇ ಬೀಡಿದ್ದು. ಫಸ್ಟ್ನೇ ಬೀಡು ಕೂದಿರಲಿಲ್ಲ, ಅದಕ್ಕೆ 2 ಬೀಡು ಸೇರಿ ಇಷ್ಟು ಸಿಕ್ಕಿತ್ತು ನೋಡಿ. ನಾನೇ ಕುಯ್ಯೋದು ನಮ್ಮ ಮನೆಯಲ್ಲಿ. ಗಿಣ್ಣಿ ಹಿತ್ತಲವರೆ ಅಂತ ಕರೀತಾರೆ ನಮ್ಮ ಸೈಡ್. ಅದನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ನಮ್ಮ ಅಜ್ಜಿ ಬಿಡಿಸ್ಕೊಟ್ಟಿದ್ರು, ಚೆನ್ನಾಗಿ ಬಿಡಿಸ್ಕೋಬೇಕು. ನೆಕ್ಸ್ಟ್ ಅದನ್ನು ನೋಡಿ, ನಾನು ಸಣ್ಣದಿತ್ತು ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊತಿದ್ದೀನಿ. ಫಸ್ಟ್ ಅದನ್ನು ನೀಟಾಗಿ ಬಿಡಿಸ್ಕೋಬೇಕು, ಏಕೆಂದರೆ ಸೋಲೆತಬೇಕು, ಮಂದ ಇರುತ್ತೆ ಸ್ವಲ್ಪ. ಆಮೇಲೆ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡ್ತಾಯಿದ್ದೀನಿ ನಾನು. ನಮ್ಗೆ ಹೆಂಗೆ ಬೇಕೋ ಚಿಕ್ಕದಕ್ಕಾದ್ರೂ ಕಟ್ ಮಾಡ್ಬೋದು, ಇಲ್ಲ ಅದನ್ನು 2 ಮಾಡೋವಾಗಾದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಒಂದನ್ನು 2 ಭಾಗ ಮಾಡಬೇಕು, ಹಾಗಾದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಬೇಕು. ಅಂದರೆ ತೊಗರು ಇರುತ್ತೆ ಅದರಲ್ಲಿ. ತೊಗರು ಅಂದರೆ ನಮ್ಮ ಕಡೆ ಕರೀತಾರೆ ತೊಗರು ಅಂತ, ನಿಮ್ಮ ಕಡೆ ಹೆಂಗೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಒಂದು ಕುಕ್ಕರಲ್ಲಿ ಹಿತ್ತಲವರೆಕಾಯಿಗೆ ಅವರೆಕಾಯನ್ನೇ ವರ ಅಂತ ಹೇಳ್ತಾರೆ. ಅವರೆಕಾಯಿನ ಒಂದೇ ವಿಸಲ್ ಸಾಕು, ಚೆನ್ನಾಗಿ ಕೂಗಿಸ್ಕೊಂಡಿರ್ಬೇಕು. ನೆಕ್ಸ್ಟ್ ನಾವು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಹಿತ್ತಲವರೆಕಾಯಿನ ಹಾಕ್ಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಬೇಕು. ಅವರೆಕಾಳು ಒಂದು ವಿಸಲ್ ಕೂಗಿಸ್ಕೊಂಡ್ಮೇಲೆ ಚೆನ್ನಾಗಿ ಬೆಂದಿರೋದು ನೋಡ್ಬಿಟ್ಟು ಚೆನ್ನಾಗಿ ಬಸ್ಕೋಬೇಕು. ನೋಡಬೇಕು ಅಂತ ಅದಕ್ಕೆ ಆಗಿರುತ್ತೆ, ಯಾಕಂದರೆ ಅವರೆಕಾಳು ಒಂದು ವಿಸಲ್ ಆದರೆ ತುಂಬಾ ಚೆನ್ನಾಗಿ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಬೇಕು, ಸ್ವಲ್ಪ ಪುಡಿ ಇದೆ. ಕಡಲೆ ಹಾಕ್ಕೋಬೇಕು. ಕಡಲೆ ಅಂದರೆ ಹುರ್ಗಡಲೆ 1 ಕಪ್ ಇಲ್ಲ, ಒಂದು 3 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸು. ಇಷ್ಟನ್ನು ಚೆನ್ನಾಗಿ ರುಬ್ಬಿಟ್ಕೊಂಡಿರ್ಬೇಕು. ಅದು ಹಾಕಿದ್ರೇ ಟೇಸ್ಟ್ ಜಾಸ್ತಿ. ಒನ್ ಡೇ ಮಡಗ್ಬೋದು, ಇಟ್ಕೋಬೋದು. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಯಾವ ಥರ ಗ್ರೈಂಡ್ ಮಾಡ್ಕೊಂಡೆ ಅಂತ. ಈ ಥರ ಗ್ರೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಪುಡಿಯಾಗಿ ಇರಬೇಕು, ಜಾಸ್ತಿ ನುಣ್ಣಗಿರ್ಬಾರ್ದು. ನೆಕ್ಸ್ಟ್ ಒಗ್ಗರಣೆಗೆ ಒಂದು 2 ಎಸಳು ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನಕಾಳು. ನಮ್ಮ ಯಜಮಾನ್ರು ಈರುಳ್ಳಿ ಕಟ್ ಮಾಡೋಕ್ಕೆ ಅಂತ ಈರುಳ್ಳಿ ಮಿಕ್ಸರ್ನ ತಂದಿದ್ರು. ಈರುಳ್ಳಿ ಸ್ನ್ಯಾಪ್ ಮಿಕ್ಸರ್ ಇದು. ಚೆನ್ನಾಗಿದೆ ಒಂಥರ. ಯಾವಾಗಂದರೆ ನಮಗೆ ಬೇಗ ಆಗಬೇಕು ಕೆಲಸ ಅಂತ ಇರ್ತೀವಲ್ಲ, ಆವಾಗ ನೋಡಿ ಈ ಥರ ಈರುಳ್ಳಿನ ಸ್ನ್ಯಾಪ್ ಮಾಡ್ಕೋಬೋದು. ನನಗಂತೂ ಇದು ತಂದಮೇಲಿಂದ ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು. ಯಾವುದಕ್ಕಾದ್ರೂ ಸರಿ ಬೇಗನೆ ಕಟ್ ಮಾಡ್ಕೊಬಿಡ್ತೀನಿ. ನೋಡಿ ಯಾವ ಥರ ಕಟ್ ಆಗ್ತಿದೆ ಅಂತ. ನನಗಂತೂ ಬೋಂಡ ಮತ್ತು ಆಮ್ಲೆಟ್ ಇದಕ್ಕೆಲ್ಲ ಇದರಲ್ಲೇ ಕಟ್ ಮಾಡ್ತೀನಿ. ನನಗಂತೂ ತುಂಬಾ ಈಸಿ ಆಯಿತು ಇದರಿಂದ. ನೋಡಿ, ನೀವು ಬೇಕಾದರೆ ತರಿಸ್ಕೊಳ್ಳಿ. ಸೂಪರ್ ಗೈಸ್. ನೋಡಿ ಈರುಳ್ಳಿ ಎಷ್ಟು ಬೇಗ ಶಾರ್ಪ್ ಆಯ್ತಿದೆ ಅಂತ. ಸಣ್ಣ ಸ್ನ್ಯಾಪಾಗಿ ಕಟ್ ಮಾಡ್ಕೋಬೇಕು. ಅದೇ 1 ಗಂಟೆ ಆಯಿತು ಗೈಸ್ ನನಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ. ಯಾರು ಬೇಕು ಸ್ನ್ಯಾಪ್ ಥರ ಕಟ್ಟಾದ್ಮೇಲೆ ಮತ್ತು ಒಗ್ಗರಣೆಗೆ ಏನೇನು ಬೇಕು ಅಂದರೆ ಮೆಣಸಿನಕಾಳು, ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಕಟ್ಟಿರೋ ಈರುಳ್ಳಿ. ಮತ್ತು ಒಂದು ಕುಕ್ಕರಲ್ಲಿ ಅವರೆಕಾಳು ಕೂಗಿಸಿ ಬಸ್ತಿದ್ದಾಯಿತು. ಮತ್ತು ಇನ್ನೊಂದು ಬಾಣಲಿಗೆ ಎಣ್ಣೆ, ಸನ್ಫ್ಲವರ್ ಆಯಿಲ್ನ ಹಾಕಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಫುಲ್ಲು ಸಣ್ಣದಾಗಿದೆ, ತುಂಬಾ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ನಾವೇನು ಇಟ್ಟಿರ್ತೀವಿ ಅವರೆಕಾಳು ಮತ್ತು ಹಿತ್ತಲವರೆಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿರುವಂಥ ಹಿತ್ತಲವರೆಕಾಳನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಒಳ್ಳೆ ಘಮ ಬರ್ತಾ ಇರುತ್ತೆ.
ಸಕ್ಕತ್ತಾಗಿರುತ್ತೆ. ನಿಮ್ಮ ಸೈಡೆಲ್ಲ ಹಿತ್ತಲವರೆಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಕಾಯಿ ತುರಿ ಹಾಕಿದ್ರೆ ಇನ್ನೂ ಒಂದು ಸ್ಪೆಷಲ್ ಟ್ರೈ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ನಾವು ಆವಾಗಲೇ ರೆಡಿಯಾಗಿ ಮಾಡಿ ಇಟ್ಟಿದ್ವಲ್ಲ ಮಸಾಲೆ ಪೌಡ್ರು, ಅದನ್ನು ಹಾಕ್ಕೋಬೇಕು. ಅದು ಏನಕ್ಕೆ ಹಾಕ್ತಾರೆ ಅಂತಂದರೆ ಅದು 1 ಡೇ 2 ಡೇ ಇಟ್ಕೋಬೋದು, ಚೆನ್ನಾಗಿರುತ್ತೆ, ಟೇಸ್ಟು ಹುಳಿ ಬರೋಲ್ಲ ಅಂತ ಹಾಕೋತಾರೆ. ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟ್ ಎಂಡಿಂಗ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲದಿದ್ದರೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಹಿತ್ತಲವರೆಕಾಯಿಗೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಹಿತ್ತಲವರೆಕಾಳು ಉಸ್ಲಿ ಪಲ್ಯ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಗೈಸ್ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ ಸಿಕ್ಕಿದ್ರೆ. ಹಿತ್ತಲವರೆಕಾಯಿ ಸೀಸನ್, ಅವರೆಕಾಳು ಸೀಸನಲ್ಲಿ ಇದನ್ನು ತಪ್ಪದೆ ಟ್ರೈ ಮಾಡಿ. ಹಿತ್ತಲವರೆಕಾಯಿ ಸಿಕ್ಕಿದ್ರಂತೂ ಬಿಡಲೇಬೇಡಿ, ಟ್ರೈ ಮಾಡಿ. ನಾನಂತೂ ಪದೇ ಪದೇ ತಿಂತಾನೇ ಇದ್ದೀನಿ. ತುಂಬಾ ಚೆನ್ನಾಗಿದೆ ಗೈಸ್, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.